ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೊಂದು ವಿಡಿಯೋ ಹಾಕಿದ್ದೆ ನಿನ್ನೆ, ಅದರಲ್ಲಿ ನೀವು ನೋಡಿರ್ತೀರ. ಒಂದು ಕಾಲ್ ಬಂತು ನನಗೆ, 2000 ಕ್ರೆಡಿಟೆಡ್ ಅಂತ ಹೇಳ್ಬಿಟ್ಟು ಅವರೇ ಮೆಸೇಜ್ ಹಾಕಿದ್ರು. ಅದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ನಂಬರಿಂದನೇ ಮೆಸೇಜ್ ಬಂದಿರೋದು ಅಂತ. ಕಾಲ್ ಮಾಡಿಬಿಟ್ಟು ಅಕ್ಕ ಬೈ ಮಿಸ್ಸಾಗಿ ನಾನು ನಿಮಗೆ ಹಾಕಿದ್ದೀನಿ, ನೀವು ನೋಡಿ ನನಗೆ ವಾಪಸ್ ಕಳಿಸಿ ಅಂತ. ನಂಗೆ ಆವಾಗಲೇ ಗೊತ್ತಾಯಿತು, ಓ ನೀವೇ ಮೆಸೇಜ್ ಹಾಕ್ತೀರಾ ಅಂತ. ನೀವು ನೋಡಿರ್ತೀರ ಆ ವಿಡಿಯೋ. ಸೊ ಅದರಲ್ಲಿ ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಂಗೆ ಗೊತ್ತಾಯಿತು, ಇದು ನನ್ನೊಬ್ಳಿಗೆ ಆಗಿಲ್ಲ, ಸುಮಾರು ಜನಕ್ಕಾಗಿದೆ ಅಂತ. ಕಮೆಂಟ್ಸಲ್ಲಿ ಎಲ್ಲರೂ ಎಷ್ಟೋ ಜನ ಹೇಳ್ತಿದ್ದಾರೆ, ಸೇಮ್ ಎಕ್ಸ್ಪೀರಿಯನ್ಸ್ ನನಗೂ ಇದೇ ಥರ ಆಗಿದ್ರು, 4000 ಕೆಲವೊಬ್ರು ಹಾಕೂ ಕೊಟ್ಟಿದ್ದಾರೆ. ಓಕೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರೋದು, ಕಮೆಂಟ್ ಮಾಡ್ತಿರೋದು ಅಲ್ಲ, ನಮ್ಮ ಥರ ಯಂಗ್ಸ್ಟರ್ಸ್ ಇರ್ಬೋದು, ಅಥವಾ ಸ್ವಲ್ಪ ಗೊತ್ತಿರೋರು ಇರ್ತಾರೆ. ಗೊತ್ತಿಲ್ಲದೆ ಇರೋರು ಎಷ್ಟು ಜನ ಅವ್ರಿಗೆ ದುಡ್ಡು ಕಳಿಸ್ಕೊಟ್ಟಿರಲ್ಲ, ಎಷ್ಟು ಜನ ಸ್ಕ್ಯಾಮ್ ಆಗಿರಲ್ಲ ಅಂತ ನಂಗೆ ಅವಾಗ ಅನ್ನಿಸ್ತು. ಯಾಕೆಂದರೆ ಎಷ್ಟೋ ಜನ ಸೇಮ್ ಇನ್ನು ಕಮೆಂಟಲ್ಲೂ ಕೆಲವೊಬ್ರು ಹೇಳ್ತಿದ್ದಾರೆ, ನಾನು 4000 ಹೋಯಿತು, ನಂದು 6000 ರೂಪಾಯಿ ಹೋಯಿತು ಅಂತೆಲ್ಲ. ಆ್ಯಂಡ್ ಇನ್ನು ಕೆಲವೊಬ್ರು ಹೇಳಿದ್ರು, ನೀವು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರಾ ಅಂತ. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರೆ ಏನು ವ್ಯತ್ಯಾಸ ಬರುತ್ತೆ? ಯಾಕೆ ಈ ಥರ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಹೇಳ್ತಿದ್ಯಾ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ, ಕರೆಕ್ಟಾಗಿ ಹೇಳ್ಬೇಕು ಅಂದರೆ ಫೆಬ್ರವರಿ 22, 2022 ಅವತ್ತು ನನ್ನ ಬರ್ಡೇ. ನಂಗೆ 22 ವರ್ಷ ಆಗಿತ್ತು. ಸೊ ಡೇಟ್ ಹೆಂಗಿತ್ತು ಅಂದರೆ 22/2/22, ನನಗೆ 22 ಇಯರ್ಸ್. ನಾನು ನಮ್ಮಪ್ಪಂಗೆ ಹೇಳಿದೆ, ನನ್ನ ಬರ್ಡೇ ತುಂಬ ಜೋರಾಗಿ ಮಾಡಬೇಕು ಅಂತ. ನಮ್ಮಪ್ಪ ನಂಗೆ 2 ಆಪ್ಷನ್ ಕೊಟ್ಟರು. ನಿನ್ನ ಬರ್ಡೇನ ತುಂಬ ಜೋರಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕಾ, ಎಲ್ಲರೂ ಕರೆಸ್ಬಿಟ್ಟು, ಅಥವಾ ನಿನಗೆ 22,000 ರೂಪೀಸ್ ಬೇಕಾ ಅಂತ. ಐ ವಾಸ್ ಲೈಕ್, 22,000 ರೂಪೀಸ್ ಅಲ್ಲ, ಯಾರು ಬೇಡ ಅಂತಾರೆ. ಏನು ಸೆಲೆಬ್ರೇಷನ್ ಬೇಡ, ನಂಗೆ 22,000 ರೂಪೀಸ್ ಕೊಡಿ, ನಂಗೆ ಏನೇನು ಬೇಕು ಎಲ್ಲ ತೊಗೋಬೋದಲ್ಲ. ಆ್ಯಂಡ್ ನಮ್ಮಪ್ಪ ನಂಗೆ ಅವತ್ತು 22,000 ರೂಪೀಸ್ ಹಾಕಿದ್ರು, ಮಿಡ್ನೈಟೇ ಹಾಕಿದ್ರು. ಆ್ಯಂಡ್ ಆ ಬರ್ಡೇ ಬರೋಕ್ಕೂ ಮುಂಚೆನೇ ನನಗೆ ಯಾಕೋ ಒಂದು ಇಂಟ್ಯೂಷನ್, ನನಗೆ ಏನೋ ಕೆಟ್ಟದಾಗುತ್ತೆ. ಯಾಕೆಂದರೆ ಐ ವಾಸ್ ವೆರಿ ಮಚ್ ಎಕ್ಸೈಟೆಡ್ ಫಾರ್ ದ್ಯಾಟ್ ಡೇಟ್. 2022 ನಂಗೆ 22 ಇಯರ್ಸ್. 22 ಡೇಟ್ 22, ಅದಕ್ಕೆ ಡೇ ಆಫ್ ಟೂಸ್ ಅಂತಲೇ ಹೆಸರಿತ್ತು. ಐ ವಾಸ್ ವೆರಿ ಹ್ಯಾಪಿ, ಓಕೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಇಂಟ್ಯೂಷನ್ ಇತ್ತು, ಏನೋ ಕೆಟ್ಟದಾಗುತ್ತೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಹಂಗೆ ಅನ್ಸಿದ್ಮೇಲೆ ಹಂಗೆ ಆಗಲೇಬೇಕಲ್ವಾ. ಬರ್ಡೇ ಎಲ್ಲ ಮುಗೀತು, ನಾವು ಬಂದಾಗ ನಮ್ಮಮ್ಮ ಬೇಜಾರಲ್ಲಿದ್ದರು. ನಾನು ಅಂದ್ಕೊಂಡೆ, 22,000 ಹಾಕಿರೋದಕ್ಕೆ ಬೇಜಾರಾಗಿರ್ಬೇಕೇನೋ ಅಂತ. ಬಟ್ ನಮ್ಮಮ್ಮ ಹೇಳಿದ್ರು, ಮುಗೀತಾ ಎಲ್ಲ ಸೆಲೆಬ್ರೇಷನ್ ಮುಗೀತಾ ಮಲ್ಕೋತಿದ್ಯಾ ಇವಾಗ? ಹಾಂ, ಓಕೆ, ಒಂದು ಬ್ಯಾಡ್ ನ್ಯೂಸ್ ಇದೆ ಅಂತಂದರು. ನಾನು ಡಾಕ್ಟರ್ಗಾಯಿತು. ನಮ್ಮಮ್ಮ ಅಂದರು, 2.5 lakh ಆಲ್ಮೋಸ್ಟ್ 2,42,000 ರೂಪೀಸ್ ಏನೋ ನಮ್ಮಪ್ಪಂದು ಕಳ್ತನ ಆಯಿತು ಅಂತ ಅಂದರು. ಹಾಂ, ಅದೇ ಹೇಗೆ ಅಂತ ಕೇಳಿದಾಗ ನಮ್ಮಮ್ಮ ಹೇಳಿದ್ರು, ಅಪ್ಪ ಬ್ಯಾಂಕಿಗೆ ಹೋಗ್ಬಿಟ್ಟು ಬ್ಯಾಂಕಿಂದ ದುಡ್ಡು ತಗೊಂಡು, ನಮ್ಮಪ್ಪಂದೇ ತಪ್ಪು, ಆ್ಯಕ್ಸೆಸ್ಸಲ್ಲಿ ಒಳಗಡೆ ಇಟ್ಬಿಟ್ಟು ಮನೆಗೆ ಹೋಗಬೇಕಿತ್ತು. ಬಟ್ ಅಂಗಡೀಲಿ ತುಂಬ ಕಸ್ಟಮರ್ಸ್ ಇದ್ದರು ಅಂತ ಹೇಳ್ಬಿಟ್ಟು ಗಾಡಿನ ಅಂಗಡಿ ಮುಂದೆ ನಿಲ್ಲಿಸ್ಬಿಟ್ಟು 1-2 ಕಸ್ಟಮರ್ಸ್ನ ಲಾಕ್ ಮಾಡಿದ್ದಾರೆ, ಅದನ್ನು ಸೀಟ್ನ ಲಾಕ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಅಲ್ಲಿ ಅದರೊಳಗಡೆ ಇಟ್ಟಿದ್ದು ನಮ್ಮಪ್ಪನ ತಪ್ಪು, ಐ ಅಗ್ರಿ. ಆಮೇಲೆ ಹಂಗೆ ಬಂದರು, 1-2 ಕಸ್ಟಮರ್ಸ್ ಇದ್ದರು, ಅವ್ರನ್ನ ಮಾತಾಡಿಸ್ಬಿಟ್ಟು ಆಮೇಲೆ ವಾಪಸ್ ಹೋಗೋಷ್ಟೊತ್ತಿಗೆ ದುಡ್ಡಿಲ್ಲ ಅಂತ ಅಂದರು. ಆಮೇಲೆ ನೋಡಿದ್ರೆ ಗೊತ್ತಾಯಿತು, ಈ ಗ್ರೂಪ್ ಆಫ್ ಒಂದಷ್ಟು ಜನ ಇದ್ದಾರಲ್ಲ, ಅವರು ಫಸ್ಟೇ ನಮ್ಮಪ್ಪನ ಅಬ್ಸರ್ವ್ ಮಾಡ್ತಿದ್ದಾರೆ. ಬ್ಯಾಂಕಲ್ಲಿ ಒಂದು 3-4 ಜನ ಇದ್ದಾರೆ, ಯಾರು ಜಾಸ್ತಿ ದುಡ್ಡು ಡ್ರಾ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದಾರೆ. ಎಲ್ಲ CCTV ಫುಟೇಜಸ್ ಎಲ್ಲ ಇದೆ. ಅವ್ರ ಗಾಡಿ ನಂಬರ್ ಇದೆ, ಅವರು ದುಡ್ಡನ್ನ ತೆಗೆದಿರೋ ವೀಡಿಯೋಸ್ ಇದೆ, ಅವ್ರ ದುಡ್ಡನ್ನ ಪೆಟ್ರೋಲ್ ಟ್ಯಾಂಕ್ ಮೇಲೆ ಇಟ್ಕೊಂಡು ತೊಗೊಂಡೋಗೋ ದುಡ್ಡು ವೀಡಿಯೋ ಸಮೇತ ಇದೆ, ಎಲ್ಲ ವೀಡಿಯೋಸು ಇದೆ. ಆಯಿತಾ, ಅವ್ರು ಏನು ಮಾಡಿದ್ದಾರೆ ಅಂದರೆ, ನಮ್ಮಪ್ಪ ಬ್ಯಾಂಕಿಗೆ ಹೋದಾಗ ಅಬ್ಸರ್ವ್ ಮಾಡಿದ್ದಾರೆ ಯಾರು ಜಾಸ್ತಿ ಅಮೌಂಟ್ ಡ್ರಾ ಮಾಡ್ತಾರೆ ಅಂತ. ಅವ್ರ ಹತ್ರ ಇನ್ಸ್ಟ್ರೂಮೆಂಟ್ಸು ಇದೆ. ಬೇರೆ ಅಕಸ್ಮಾತ್ ಯಾವುದಾದ್ರು ನಿರ್ಜನ ಪ್ರದೇಶಕ್ಕೆ ಹೋದಾಗ ಅಟ್ಯಾಕ್ ಮಾಡಿಬಿಟ್ಟು ತಗೊಳ್ಳೋದೇ ಅವ್ರ ಉದ್ದೇಶ ಆಗಿತ್ತೇನೋ ಮೇ ಬಿ. ಥ್ಯಾಂಕ್ಫುಲಿ ದುಡ್ಡು ಹೋದ್ರೂ ಅಪ್ಪಂಗೆ ಏನೂ ಆಗಿಲ್ಲ ಅನ್ನೋದೇ ಸಮಾಧಾನ. ಯಾಕೆಂದರೆ ನಮ್ಮ ಮನೆಗೆ ಬರೋ ದಾರಿಲಿ ಯಾರೂ ಇಲ್ಲ ಅಂತ ಅನ್ನೋ ಟೈಮಲ್ಲಿ ಏನಾದರೂ ಮಾಡಿದಿದ್ರೆ ಏನು ಮಾಡೋಕ್ಕಾಗ್ತಿದ್ದು, 4 ಜನ ಬಂದು ನಮ್ಮಪ್ಪಂಗೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ದೇವ್ರ ದಯೆಯಿಂದ ನಮ್ಮಪ್ಪ ಏನೋ ಅಲ್ಲಿ ಗಾಡಿ ನಿಲ್ಲಿಸಿದ್ರು. ದೇ ಸ್ಟಾರ್ಟೆಡ್ ಫಾಲೋಯಿಂಗ್. ಅದು CCTV ಫುಟೇಜಸ್ ಇದೆ. ಆ್ಯಂಡ್ ನಾವಿರೋದು ಸೋಮಾರಪೇಟೆ ಕೊಡಗಲ್ಲಿ. ಇಷ್ಟು ಚಿಕ್ಕ ಊರದು, ಕರ್ನಾಟಕದೇ ಚಿಕ್ಕ ಡಿಸ್ಟ್ರಿಕ್ಕು, ಚಿಕ್ಕ ಊರು. ಎಲ್ಲ ಕಡೆ ಸೋಮಾರಪೇಟೆಯಿಂದ ಮಡಿಕೇರಿ ಹೋಗೋ ಎಲ್ಲ ಫುಟೇಜಸ್ ಇದೆ, ಅವ್ರ ನಂಬರ್ ಪ್ಲೇಟ್ ಇದೆ, ಎಲ್ಲ ಇದೆ. ಅವ್ರು ಬಂದಿದ್ದಾರೆ, ಅದನ್ನು ಬ್ರೇಕ್ ಮಾಡಿ ಆ ಸೀಟ್ನ ಕಿತ್ತಾಕ್ಬಿಟ್ಟು ದುಡ್ಡು ಎತ್ಕೊಂಡು ಹೋಗಿದ್ದಾರೆ. ಆಮೇಲೆ
ನಮ್ಮಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಐ ಡೋಂಟ್ ಥಿಂಕ್ ಇದುವರೆಗೂ 2022 ಆಗಿರೋದು. ಈ ಫೆಬ್ರವರಿ ಬಂದಾಗ ನಮಗೆ 4 ವರ್ಷ ಆಯಿತು ಹೋಗ್ಬಿಟ್ಟು. ಅವರೇ ಬಂದು ಕೇಳ್ತಾರೆ, ವಿತ್ಡ್ರಾ ಮಾಡ್ತೀರಾ, ಕೋರ್ಟವರು ಸೈನ್ ಹಾಕಬೇಕು, 1 ವರ್ಷಕ್ಕೊಂದ್ಸತಿ ಹೋಗ್ಬಿಟ್ಟು ವಿತ್ಡ್ರಾ ಮಾಡ್ತೀರಾ ಅಥವಾ ಕಂಟಿನ್ಯೂ ಮಾಡ್ತೀರಾ, ವಿತ್ಡ್ರಾ ಮಾಡ್ತೀರಾ. ಇನ್ನೂ ಕಂಡುಹಿಡಿಯೋಕ್ಕಾಗಿಲ್ಲ. ಅದು 2,42,000 ರೂಪಾಯಿ ಕದ್ದಿದ್ದಾರೆ. CCTV ಫುಟೇಜಸ್ ಇದೆ, ಅವ್ರ ನಂಬರ್ ಪ್ಲೇಟ್ ಇದೆ, ಅವ್ರ ದುಡ್ಡನ್ನ ಗಾಡಿ ಮೇಲೆ ಇಟ್ಕೊಂಡು ಹೋಗೋ ವಿಡಿಯೋ ಇದೆ, ಎಲ್ಲ ಇದ್ಬಿಟ್ಟೆ ಅವ್ರಿಗೆ ಕಂಡುಹಿಡಿಯೋಕ್ಕಾಗದಿರೋರು. ಅದು 2,000 ರೂಪೀಸ್ ನಾನು ಇನ್ನೂ ಸ್ಕ್ಯಾಮ್ ಆಗಿಲ್ಲ. ಒಂದು ಕಮೆಂಟ್ ಓದಿದೆ ನಾನು, ಮೇಡಮ್ ನಾನು ಪೊಲೀಸಿಗೆ ಕಂಪ್ಲೇಂಟ್ ಮಾಡಿದೆ, ದುಡ್ಡು ಹೋಗಿತ್ತು, ಒಂದು 6,000 ರೂಪಾಯಿನೋ ಅವ್ರು ಕಳಿಸಿದ್ದಾರೆ. ಹೋದಾಗ ನಿಮಗೇನು ಬುದ್ಧಿ ಇಲ್ವೇನ್ರಿ, ನೀವೇನಿಗೆ ಕಳಿಸಿದ್ರಿ, ನಿಮ್ಮ ಮಿಸ್ಟೇಕ್ ಅಂತ. ಮಿಸ್ಟೇಕ್ ಆದಾಗಲೇ ಅದನ್ನು ಸರಿ ಮಾಡೋದಕ್ಕೆ ತಾನೇ ಪೊಲೀಸ್ ಇರೋದು. ಆವಾಗಲೇ ಅವರು ನಿಮ್ಮದೇ ಮಿಸ್ಟೇಕು, ಹೋಗಿ ಮನೆಗೆ ಅಂತ ಕಳಿಸಿದ್ರೆ. ಇದೊಂದು ಇನ್ಸಿಡೆಂಟ್ ಆಗಿತ್ತು. ಇನ್ನೂ ಒಂದಾಗಿತ್ತು ಇದೇ ಟೈಮಲ್ಲಿ, ಲಾಸ್ಟ್ ಇಯರ್ ಏಪ್ರಿಲಲ್ಲಿ ನಮ್ಮ ಅಜ್ಜಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿನ ಸುಳ್ಯದಲ್ಲಿ ಅಡ್ಮಿಟ್ ಮಾಡಿದರು. ಆವಾಗ ನಮ್ಮ ಅಜ್ಜಿ ಮನೇಲಿ ಯಾರೂ ಇರಲಿಲ್ಲ, ನಮ್ಮ ಅಜ್ಜ ಮಾತ್ರ ಇದ್ದರು. ಬಂದುಬಿಟ್ಟು ಚಿನ್ನ ಕತ್ಕೊಂಡು ಹೋಗಿದ್ರು. ಅದು ಅಷ್ಟೇ, ಇನ್ನೂ ಕಂಡುಹಿಡ್ದಿಲ್ಲ ಯಾರು ಅಂತ. ಅದು ನಮಗೆ ಒಂದು ಐಡಿಯಾನೂ ಇದೆ, ಇವರೇ ಮಾಡಿರ್ತಾರೆ ಅಂತ. ಕೆಲಸಕ್ಕೆ ಬಂದಿದ್ರು ಒಂದಷ್ಟು ಜನ, ಅವರೇ ಮಾಡಿದ್ದು ಅನ್ನೋ ಒಂದು ಐಡಿಯಾ ಕ್ಲಿಯರ್ ಆಗಿದೆ ನಮಗೆ, ಅವರೇ ಮಾಡಿರೋದು. ಯಾಕೆಂದರೆ ಅದಾಗಿದ್ದು ಇನ್ಸಿಡೆಂಟ್ ಆಗಿದ್ದು ನೆಕ್ಸ್ಟ್ ಡೇನೇ ಅವ್ರು ಹೋಗ್ಬಿಟ್ರು, ಬೇರೆ ಸ್ಟೇಟ್ ಅವರು. ಸೊ ಅವ್ರಿಗೆ ಹೇಳಿದ್ರೆ ಪೊಲೀಸು ಬೇರೆ ಸ್ಟೇಟ್ ಅವರಾದ್ರೇನು, ಅವರಿಗೂ ಇವ್ರಿಗೂ ಲಿಂಕ್ ಇರಲ್ವಾ? ಪೊಲೀಸ್ಗೆ ಅಲ್ಲಿಗೆ ಏನೂ ಇಲ್ಲ. ಅದು ನಮಗೇನು, ಅವರು ಕೋಆಪ್ರೇಟ್ ಮಾಡಲ್ಲ, ಆ ಸ್ಟೇಟ್ ಪೊಲೀಸವರು ಕೋಆಪ್ರೇಟ್ ಮಾಡಲ್ಲ. ಈ ಥರ ಅದೆಷ್ಟೋ ಗ್ರಾಮ್ಸ್ ಚಿನ್ನ ಅದು ಹೋಗಿ, ಈ ಥರ ದುಡ್ಡು ಹೋಗಿ, ಇಷ್ಟಿಷ್ಟು ದೊಡ್ಡ ವಿಷಯ ಆಗಿಬಿಟ್ಟೆ ಪೊಲೀಸ್ ಕಂಡುಹಿಡಿತಾ ಇಲ್ಲ. ಇನ್ನೂ ಸ್ಕ್ಯಾಮೇ ಆಗಿಲ್ಲ, ಜಸ್ಟ್ ಕಾಲ್ ಅಷ್ಟೇ ಬಂದಿರೋದು, ಇದಕ್ಕೆ ಪೊಲೀಸ್ ಕಂಡುಹಿಡಿತಾರ? ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ವೇಸ್ಟು. ದೇ ವೋಂಟ್ ಟೇಕ್ ಎನಿ ಪ್ರಾಪರ್ ಆ್ಯಕ್ಷನ್. ಅದು ಬೇಡ. ಇನ್ನೂ ಒಂದು ಹೇಳ್ತೀನಿ, ಯಾಕೆ ಇಷ್ಟೊಂದು ಸ್ಕ್ಯಾಮ್ಗಳೈತೆ, ಇದೆಲ್ಲ ನಾನು ಸುಮ್ಮನೆ ಇರ್ತಿದ್ದೆ, ಹೇಳ್ಬಾರ್ದು ಅಂತ. ನನ್ನ ಫ್ರೆಂಡ್ದು ಇದು ಮೈಸೂರಲ್ಲಾಗಿರೋದು. ಅದು ಇವಾಗ ತುಂಬ ವೈರಲ್ ಆಗ್ತಿದೆ ಅವ್ರದ್ದು ವೀಡಿಯೋಸು. ಒಂದು ಗೋಲ್ಡ್ ಕಂಪನಿ ಕುವೆಂಪು ನಗರಲ್ಲಿರೋ ಕಡೆ ಚಿನ್ನ ಇಟ್ಟಿದ್ದಾರೆ. ಅವ್ರು ಏನೇನೋ ಸ್ಕ್ಯಾಮ್ಗಳು ಮಾಡಿ, ಚಿನ್ನ ಇಲ್ಲ, ಚಿನ್ನ ಕರಗಿಸಿದ್ದೀವಿ, ಹಂಗೆ ಹಿಂಗೆ ಏನೇನೋ ಕಂಪ್ಲೇಂಟ್ಸು. ನೀವು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ತೀರ, ಸುಮಾರು ವೀಡಿಯೋಸ್ ಬರ್ತಿದೆ. ಇವಾಗ ಸುಮಾರು ಜನ ವಾಯ್ಸ್ ರೇಸ್ ಮಾಡ್ತಿದ್ದಾರೆ. ಯಾಕೆಂದರೆ ಅವ್ರೊಬ್ಬರು ಇಬ್ಬರಿಗಲ್ಲ, 200, 250, 300 ಗ್ರಾಮ್ಸ್ ಎಲ್ಲ ಮೋಸ ಮಾಡಿರೋದು. ಏನು ಹೇಳೋದು ಅಂತ ಅಂದರೆ, ನೀವು ಚಿನ್ನನ ಕೊಟ್ಟಾಗಲೇ ನಾವು ಅದನ್ನು ಕರಗಿಸ್ಬಿಟ್ವಿ. ಚಿನ್ನನ ಪ್ಲೆಡ್ಜ್ ಮಾಡಿದ್ರಂತೆ ಅವರು ಕರಗಿಸಿದ್ದಾರೆ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ಲ. ಅದನ್ನು ಪೊಲೀಸ್ ಸ್ಟೇಷನಿಗೆ ತೊಗೊಂಡೋಗಿದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಕುವೆಂಪು ನಗರ್ ಪೊಲೀಸ್ ಸ್ಟೇಷನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಏನಕ್ಕೆ ಸುಮ್ಮನೆ ನೀವು ದೊಡ್ಡ ಇಶ್ಯೂ ಮಾಡ್ಕೋತೀರಾ? ಕಾಂಪ್ರಮೈಸ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೇದಲ್ವಾ? ಅವ್ರು ಎಷ್ಟೋ ಕೊಡ್ತಾರೆ ಅಂತ ಕರೆಕ್ಟಾಗಿ ಹೇಳ್ಬೇಕಂದ್ರೆ, ಅವರು 2018 9 lakhs ರೂಪೀಸಿಗೆ 200 and ಎಷ್ಟೋ ಗ್ರಾಮ್ಸ್ ಇಟ್ಟಿರೋದು, 9 lakh ರೂಪೀಸ್ಗೆ. ಇವಾಗ ಅವ್ರು ಹೇಳ್ತಾ ಇರೋದು, ನಿಮಗೆ ನಾವು 9 lakh ರೂಪೀಸ್ ಕೊಡ್ತೀವಿ, 200 ಗ್ರಾಮ್ಸಿಗೆ ಅವಾಗ 9 lakhs ಇತ್ತು, ಇವಾಗ ಎಷ್ಟಾಯಿತು ಅಂತ ಲೆಕ್ಕ ಹಾಕಿ ನೀವು. 9 lakh ರೂಪೀಸ್ ಕೊಡ್ತೀವಿ, ಬಟ್ ಅದೆಲ್ಲ ಡಿಟೆಕ್ಟ್ ಆಗಿಬಿಟ್ಟು 6 or 7 lakhs ಏನೋ ಕೊಡ್ತಿದ್ದಾರೆ. ಏನೋ ಒಂದು ಅಡ್ಜಸ್ಟ್ಮೆಂಟಿಗೆ ಬಂದುಬಿಟ್ಟು 6 lakhs 7 lakhs ಅನಿಸುತ್ತೆ, ನಂಗೆ ಕರೆಕ್ಟ್ ಅಮೌಂಟ್ ಗೊತ್ತಿಲ್ಲ. 7 lakhs ಏನೋ ಕೊಡ್ತಾಯಿದ್ದಾರೆ. ಬಾಕಿ ಎಲ್ಲ ನೀವು ಅವತ್ತೇ ನೀವು ಏನೋ ಬೇರೆ ಇದಕ್ಕೆ ಬರೆದು ಸೈನ್ ಹಾಕ್ಕೊಂಡಿದ್ದೀರಾ ಅಂತೆಲ್ಲ. ಅಯ್ಯೋ, ಪೊಲೀಸ್ ಸ್ಟೇಷನ್ಗೆ ಹೋದರೆ ಪೊಲೀಸ್ ಏನು ಹೇಳೋದು? ಕಾಂಪ್ರಮೈಸ್ ಮಾಡ್ಕೊಳ್ಳಿ. ರಿಯಲ್ ಪೊಲೀಸದವ್ರು ಏನು ಮಾಡಬೇಕು? ಇಷ್ಟು ಜನಕ್ಕೆ ಸ್ಕ್ಯಾಮ್ ಆಗ್ತಿದೆ, ದಿನಾ ಹೋಗ್ಬಿಟ್ಟು ಅಷ್ಟು ಜನ ಅಳ್ತಾ ಇದ್ದಾರೆ, ದಿನ ಅಷ್ಟು ಜನ ಬೇಡ್ಕೊತಿದ್ದಾರೆ ಅನ್ನುವಾಗ ಪ್ರಾಪರ್ ಆ್ಯಕ್ಷನ್ ಅವ್ರ ಮೇಲೆ ತಗೊಳ್ಳೋಕ್ಕೆ ಇವ್ರಿಗೆ ಧೈರ್ಯನೇ ಇಲ್ಲ. ಯಾಕೆಂದರೆ ಅವರಿಗೆ ಸಿಗ್ತಾ ಇರುತ್ತೇನೋ. ನಾನು ಈ ಥರ ಎಲ್ಲ ಹೇಳ್ಬಿಟ್ಟು ಯಾರಾದರೂ ಕೊಲೆ ಮಾಡಿದ್ರೆ ಇದು ಗೋಲ್ಡ್ ಕಂಪನಿ ಅವ್ರಿಗೆ ಇದಾಗುತ್ತೆ. ಈ ಥರ ಎಲ್ಲ ಹೇಳ್ಬಿಟ್ಟು ಆಮೇಲೆ ಆ ಗೋಲ್ಡ್ ಕಂಪ್ನಿ ಅವ್ನು ಬಂದು ನನಗೇನಾದ್ರು ಮಾಡೋದು ದೊಡ್ಡ ರೌಡಿ ಅಂತೆಲ್ಲ ಹೇಳ್ತಿದ್ದಾರೆ. ಐ ಡೋಂಟ್ ನೋ, ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ಇದಂತೂ ಆಗಿದೆ. ಸೊ ಪೊಲೀಸಿಗೆ ಹೋಗಿ ಹೇಳಿದ್ರೆ ಪೊಲೀಸ್ ಏನು ಹೇಳ್ತಿದ್ದಾರೆ? ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಇವಾಗ ಒಂದಲ್ಲ ಎರಡಲ್ಲ, ಇದು ಮೂರನೇದು, ಇನ್ನೂ ಸುಮಾರಿದೆ. ಹೇಳ್ತಾ ಹೋದರೆ ದೊಡ್ಡ ಲಿಸ್ಟೇ ಇರುತ್ತೆ. ಸೊ ಈ ಥರ ಇರೋ ನಮ್ಮ ಪೊಲೀಸ್ ಹತ್ರ ನಾವು ಹೋಗಿ ಏನು ಹೇಳೋಣ, ಏನಂತ ಕಂಪ್ಲೇಂಟ್ ಮಾಡೋಣ? ಸ್ಕ್ಯಾಮ್ ಆಗಿಲ್ಲ ಸರ್, ನಾನು ಬಚಾವಾದೆ, ಬಟ್ ಆದ್ರೂ ಬೇರೆಯವ್ರು ಸ್ಕ್ಯಾಮ್ ಆಗದೆ ಇರೋ ಥರ ನೋಡ್ಕೊಳ್ಳಿ ಅಂದರೆ ಅವ್ರು ಏನು ರಿಪ್ಲೈ ಕೊಡ್ತಾರೆ? ಖಂಡಿತ ಅವರು ದೇ ಕಾಂಟ್ ಡೂ ಎನಿಥಿಂಗ್, ದೇ ವೋಂಟ್ ಡೂ ಎನಿಥಿಂಗ್, ದೇ ವಿಲ್ ಡೆಫಿನೆಟ್ಲಿ ನಾಟ್ ಡೂ ಎನಿಥಿಂಗ್.
ಇಲ್ಲಾಂದರೆ ನಮಗೆ 4 ವರ್ಷ ಆಗ್ಬಿಟ್ಟು ನಮ್ಮ ಚಿನ್ನ ಇನ್ನೂ ಸಿಗ್ತಿರ್ಲಿಲ್ವ, ಐ ಮೀನ್ ನಮ್ಮ ದುಡ್ಡು ಸಿಗ್ತಾ ಇರಲಿಲ್ವ, ಅಥವಾ ನಮ್ಮ ಆಂಟಿ ಚಿನ್ನ ಸಿಗ್ತಾ ಇರಲಿಲ್ವ. ಎಷ್ಟು ಜನ ನಾನು ನ್ಯೂಸಲ್ಲೆಲ್ಲ ನನಗೆ ಈ ಥರ ಪೊಲೀಸರು ಕಳ್ಳರ ಬಂಧನ ಮಾಡಿದ್ರು ಅಂತೆಲ್ಲ ಅಂದಾಗ ಹೆಂಗೆ ಅಷ್ಟು ಪಟ್ಟಂತ ಅವ್ರದ್ದೆಲ್ಲ ಕಂಡುಹಿಡಿತಾರೆ. ನಮ್ಮದೆಲ್ಲ ಏನಕ್ಕೆ ಆ ಥರ ಕಂಡುಹಿಡಿಯಲ್ಲ? ದಿನ 100 ಆಗ್ತಾ ಇರುತ್ತೆ, ಆದರೆ ಅವ್ರು ಕಂಡುಹಿಡಿಯೋದು 1-2 ಅಷ್ಟೇ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಪೊಲೀಸಿಗೆ ಹೇಳಿದ್ರೂ ಏನೂ ಯೂಸ್ ಇಲ್ಲ, ಪೊಲೀಸ್ ಏನೂ ಕಂಡುಹಿಡಿಯೋದು ಇಲ್ಲ. ಸೈಬರ್ ಕ್ರೈಮಲ್ಲಿ ಆನ್ಲೈನಲ್ಲಿ ಕೆಲವೊಬ್ಬರು ರಿಜಿಸ್ಟರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಬಟ್ ಎಷ್ಟು ಮಟ್ಟಿಗೆ ಆ್ಯಕ್ಷನ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನಿಮಗೂ ಇದೇ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ. ಏನಾಯಿತು, ಸಾಲ್ವ್ ಮಾಡಿಕೊಟ್ರಾ ಇಲ್ವಾ, ಅಥವಾ ಅದೇ ಥರ ಇದೆಯಾ ಅಂತ ಹೇಳಿ.